ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಒಟ್ಟಿಗೆ ಬರುತ್ತೆ ಅಂತ ಕಾಯ್ತಾ ಇದ್ದಂಥವರಿಗೆ ರಾಜ್ಯ ಸರ್ಕಾರದಿಂದ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು. ಒಂದಲ್ಲ ಎರಡಲ್ಲ 23 ಲಕ್ಷ ಜನ ಮಹಿಳೆಯರ ಮತ್ತು ಪುರುಷರ ಯಾರು ಪಿಂಚಣಿ ಹಣ ಪಡಿತಾ ಇದ್ದಾರೋ ಅವ್ರದ್ದು ಪಿಂಚಣಿ ಹಣವನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ನಿಮಗೆ ಏನು ಪೆಂಡಿಂಗ್ ಅಮೌಂಟ್ ಬರಬೇಕಿತ್ತೋ ಅದು ಬರೋದಿಲ್ಲ. ಸೊ ಯಾರ್ಯಾರ್ದು ಪಿಂಚಣಿ ಹಣ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನೋಡಿ. ಇದು ಎಲ್ರಿಗೂ ಸಂಬಂಧಪಟ್ಟಿರುವಂಥದ್ದು. ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷೆ ಆಗಿರಬಹುದು, ಮನಸ್ವಿನಿ ಯೋಜನೆದಾಗಿರಬಹುದು ಮತ್ತು ವಿಧವಾ ವೇತನ ಎಲ್ಲ ರೀತಿಯ ಪಿಂಚಣಿ ಹಣ ಪಡಿತಾ ಇರೋಂಥವ್ರದ್ದು ಸುಮಾರು 23 ಲಕ್ಷ ಜನರದ್ದು. ಅದರಲ್ಲಿ ಉತ್ತರ ಕನ್ನಡದಲ್ಲಿ 571 ಜನದ್ದು ಡಿಲೀಟ್ನ ಮಾಡಿದ್ದಾರೆ. ಅಂದರೆ ಅಂಥವ್ರಿಗೆ ಪಿಂಚಣಿ ಹಣವನ್ನು ಕ್ಯಾನ್ಸಲ್ ಮಾಡ್ತಾರೆ. ನಿಮ್ಗೆ ಏನು ಪೆಂಡಿಂಗ್ ಅಮೌಂಟ್ ಎಷ್ಟು ತಿಂಗಳು ಅಮೌಂಟ್ ಬರಬೇಕು ಅಷ್ಟು ತಿಂಗಳದ್ದು ಸ್ಟಾಪ್ ಆಗುತ್ತೆ. ಇನ್ನು ಮುಂದೆ ಅಮೌಂಟು ಬರೋದಿಲ್ಲ. ಹಾಗೆ ಪಿಂಚಣಿ ಹಣ ನಿಮ್ಗೇನಾದರೂ ಸ್ಟಾಪ್ ಆಗಿತ್ತು, ಬರ್ತಿಲ್ಲ ಅಂತ ಹೇಳಿದ್ರೆ ಈ ಒಂದು ದಾಖಲೆನ ಇಮಿಡಿಯೇಟ್ ನೀವು ತೊಗೊಂಡು ಹೋಗಿ ಕೊಡಬೇಕಾಗುತ್ತೆ. ಯಾವ ದಾಖಲೆಗಳನ್ನ ಕೊಡಬೇಕು ಮತ್ತು ಏನಕ್ಕೆ ಕ್ಯಾನ್ಸಲ್ ಮಾಡ್ತಿದ್ದಾರೆ, ಯಾವ ರೀಸನ್ ಇಟ್ಕೊಂಡು ಇವ್ರು ಕ್ಯಾನ್ಸಲ್ ಮಾಡ್ತಿದ್ದಾರೆ ಎಲ್ಲನೂ ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತು ಡೇಟ್ ಏಪ್ರಿಲ್ 22. ಇನ್ನೂವರೆಗೂ ಕೂಡ ಏಪ್ರಿಲ್ ತಿಂಗಳ ಪಿಂಚಣಿ ಹಣವನ್ನು ಹಾಕಿಲ್ಲ. ಸಾಕಷ್ಟು ಜನಕ್ಕೆ ಫೆಬ್ರವರಿ ತಿಂಗಳದ್ದು ಬಂದಿಲ್ಲ, ಮಾರ್ಚ್ ತಿಂಗಳದ್ದು ಕೂಡ ಅಮೌಂಟು ಬಂದಿಲ್ಲ. ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಎಷ್ಟೋ ಜನ, ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ ಒಳಗಿಂದ ಒಳಗೇನೆ ಒಂದು ಶಾಕಿಂಗ್ ನ್ಯೂಸ್ನ ಕೊಟ್ಟಿದೆ. ಸುಮಾರು ಲಕ್ಷ ಜನ ಮಹಿಳೆಯರ ಮತ್ತು ಪುರುಷರ 60 ವರ್ಷ ಮೇಲ್ಪಟ್ಟವ್ರು ಇರ್ತಾರಲ್ವ, ಅಂಥವ್ರು ಎಲ್ಲರದ್ದು ಪಿಂಚಣಿ ಹಣವನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಏನಕ್ಕೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಡೀಟೇಲ್ ಆಗಿ ಕೇಳಿಸ್ಕೊಬಿಡಿ. ಮೊದಲನೇ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದ ಕಡೆಯಿಂದ ಏನೇ ಪಿಂಚಣಿ ಹಣ ಬರ್ತಾ ಇದೆಯೋ ಅದಕ್ಕೆ ಒಂದಷ್ಟು ಕಂಡೀಷನ್ಸ್ ಕಾಣ್ತಾ ಇದ್ದಾವೆ. ಸೊ ಆ ಕಂಡೀಷನಲ್ಲಿ ಅಪ್ಲೈ ಆಗೋರು ಮಾತ್ರ ಪಿಂಚಣಿ ಹಣವನ್ನು ಕೊಡುತ್ತೆ. ಬಟ್ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, 60 ವರ್ಷ ಮೇಲ್ಪಟ್ಟವರಿಗೆ, 60 ವರ್ಷ ಆದರೆ ಮಾತ್ರ ಅವ್ರಿಗೆ ಪಿಂಚಣಿ ಹಣ ಕೊಡಬೇಕು ಅಂತ ಇದೆ. ಸೊ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, 60 ವರ್ಷ ಆಗಿಲ್ಲ ಅಂದರೂ ಕೂಡ ಅಂಥವ್ರು ಪಿಂಚಣಿ ಹಣಕ್ಕೆ ಅರ್ಜಿನ ಹಾಕ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಆಧಾರ್ ಸೆಂಟರ್ಗಳಲ್ಲಿ ಆಧಾರಲ್ಲಿ ವರ್ಷಗಳನ್ನ ಚೇಂಜ್ ಮಾಡಿಸ್ಕೊಳ್ಳೋದು. ಅಂದರೆ 60 ವರ್ಷ ಆಗಿಲ್ಲ ಅಂದರೂ 50 ವರ್ಷ ಆಗಿದ್ರು, 55 ವರ್ಷ ಆಗಿದ್ರು ಕೂಡ ನಮ್ಗೆ 60 ವರ್ಷ ಆಗಿದೆ ಅಂತ ಹೇಳಿ ಸ್ವಲ್ಪ ದುಡ್ಡುಗಳನ್ನ ಕೊಟ್ಬಿಟ್ಟು 60 ವರ್ಷ ಆಗಿದೆ ಅಂತ ಮಾಡಿಸ್ಕೊಂಡು ಅದರಿಂದ ಪಿಂಚಣಿ ಹಣವನ್ನು ಪಡಿತಾ ಇರೋದು. ನೆಕ್ಸ್ಟು ಅಂಗವಿಕಲರ ಪಿಂಚಣಿ ಅಮೌಂಟು ಅಂಗವಿಕಲರಿಗೆ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಯಾವ ರೀತಿ ಅಂಗವಿಕಲತೆ ಇದೆಯೋ ಅದ್ರ ಬೇಸ್ ಮೇಲೆ ಬರುತ್ತೆ. 80%, 90%, 50% ಈ ಬೇಸ್ ಮೇಲೆ ಹೋಗುತ್ತೆ. ಬಟ್ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಕಡಿಮೆ ಅಂಗವಿಕಲತೆ ಇರುತ್ತಲ್ವಾ, ಸೊ ಅವರು ಹೆಚ್ಚಿನ ಅಂಗವಿಕಲತೆಯನ್ನು ತೋರಿಸಿರೋದು. ನಮ್ಗೆ ಒಂದು ಸ್ವಲ್ಪ ಕೈ ಏನೋ ಏಟಾಗಿತ್ತು ಅಂತ ಹೇಳಿದ್ರೆ, ಜಾಸ್ತಿ ಕೈ ಏಟಾಗಿದೆ, ನಮಗೆ ಸ್ವಾಧೀನ ಇಲ್ಲ, ಕಾಲಲ್ಲಿ ಸ್ವಾಧೀನ ಅಂತ ಹೇಳಿ 80%, 90% ತೋರಿಸಿ ಹೆಚ್ಚಿನ ಅಂಗವಿಕಲತೆ ಇದೆ ಅಂತ ಹೇಳಿ ಅಂಗವಿಕಲರ ಪಿಂಚಣಿ ಹಣವನ್ನು ಪಡಿತಾ ಇರ್ತಾರಲ್ವ, ಅಂಥವ್ರು ಇನ್ನೂ 70 ವರ್ಷ ಆಗೇ ಇರಲ್ಲ, ಆದರೂ ಕೂಡ 1200 ರೂಪಾಯಿ ಅಮೌಂಟ್ನ ಪಡ್ಕೊತಾ ಇರ್ತಾರೆ ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ. ಸೊ ಅವರೆಲ್ಲರದ್ದು ಕೂಡ ರಾಜ್ಯ ಸರ್ಕಾರ ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರು ಅನರ್ಹರು ಇರ್ತಾರೆ, ಯಾರು ಪಿಂಚಣಿ ಹಣ ಪಡೆಯೋದಕ್ಕೆ ಎಲಿಜಿಬಲ್ ಇರೋದಿಲ್ವೋ ಆದರೂ ಕೂಡ ಪಿಂಚಣಿ ಹಣವನ್ನು ಪಡಿತಾ ಇರ್ತಾರೋ ಅವ್ರದ್ದೆಲ್ಲರದ್ದು ಕೂಡ ಡಿಲೀಟ್ ಮಾಡ್ತಿದ್ದಾರೆ. ಅದರಲ್ಲಿ ವಿಧವಾ ಮಹಿಳೆಯರದ್ದು ಕೂಡ ಇನ್ಕ್ಲೂಡ್ ಆಗಿದೆ, ವೃದ್ಧಾಪ್ಯ ವೇತನ ಇನ್ಕ್ಲೂಡ್ ಆಗಿದೆ, ಅಂಗವಿಕಲರ ಪಿಂಚಣಿ, ಮನಸ್ವಿನಿ ಎಲ್ಲನೂ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಇವರೆಲ್ಲರದ್ದು ಕೂಡ ಸುಮಾರು 23 ಲಕ್ಷ ಜನರ ಪಿಂಚಣಿ ಹಣವನ್ನು ಕ್ಯಾನ್ಸಲ್ ಮಾಡುತ್ತೆ. ನಿಮ್ಮ ಯಾರಿಗೂ ಕೂಡ ಪಿಂಚಣಿ ಹಣ ಬರೋದಿಲ್ಲ. ಇನ್ನು ಉತ್ತರ ಕನ್ನಡದಲ್ಲಿ ಸುಮಾರು 508 ಜನರ ಪಿಂಚಣಿ ಹಣವನ್ನು ಕ್ಯಾನ್ಸಲ್ ಮಾಡಿದ್ದಾರೆ. 236, 600 ರೂಪಾಯಿ ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ ಬರ್ತಿತ್ತಲ್ವ, ಆ ಹಣವನ್ನು ಕ್ಯಾನ್ಸಲ್ ಮಾಡಿದ್ದಾರೆ. 272 ಜನ ಅವರು ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟಿದ್ದಾರೆ ಮತ್ತು ಬಡತನ ರೇಖೆಗಿಂತ ಇವರು ಕೆಳಗೆ ವಾಸಿಸುವಂಥ ಕುಟುಂಬ ಆಗಿರಬೇಕು, ಆದರೂ ಇವ್ರ ಆದಾಯ ಜಾಸ್ತಿ ಇದೆ ಅನ್ನೋ ರೀಸನ್ಸ್ಗೋಸ್ಕರ ಅವ್ರದ್ದು ಡಿಲೀಟ್ನ ಮಾಡಿದ್ದಾರೆ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇನ್ನು ಪಿಂಚಣಿ ಹಣ ಕ್ಯಾನ್ಸಲ್ ಮಾಡ್ತಿರೋದು 2 ಹಂತಗಳಲ್ಲಿ ನಡೀತಾ ಇದೆ. ಮೊದಲನೇ ಹಂತ ಯಾವ ರೀತಿ ಅಂತ ಹೇಳಿದ್ರೆ, ಪ್ರತಿ ಗ್ರಾಮಗಳಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಇರ್ತಾರಲ್ವಾ, ಅಥವಾ ಗ್ರಾಮ ಲೆಕ್ಕಾಧಿಕಾರಿಗಳು ಒಬ್ರು ಸಿಬ್ಬಂದಿನ ಕರ್ಕೊಂಡು ಮನೆ ಮನೆಗೂ ಕೂಡ ತೆರಳಿ ಅವರದ್ದು ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಕುಟುಂಬ ದತ್ತಾಂಶ ಅಂತ ಇರುತ್ತೆ. ಸೊ ಅಲ್ಲಿ ಅವರ ಏಜ್ ಕರೆಕ್ಟ್ ಆಗಿದೆಯಾ, ಆದಾಯ ಮಿತಿ ಕರೆಕ್ಟ್ ಆಗಿದೆಯಾ, HRMS ಮುಖಾಂತರ ಅಥವಾ ತೆರಿಗೆ ಪಾವತಿದಾರಾಗಿದ್ದಾರಾ, APL ಫಲಾನುಭವಿಗಳ ಯಾವ ರೀತಿ ಇವರು ಪಿಂಚಣಿ ಹಣವನ್ನು ಪಡ್ಕೊತಾ ಇದ್ದಾರೆ ಅದನ್ನೆಲ್ಲ ಕೂಡ ಚೆಕ್ ಮಾಡಿ ಸಂಯೋಜನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಮೊಬೈಲ್ ಆ್ಯಪ್ಗಳಲ್ಲಿ ಅದನ್ನು ಫೀಡ್ ಕೂಡ ಮಾಡ್ಕೊತಾ ಇದ್ದಾರೆ. ಯಾರ್ದು ತಪ್ಪಾಗಿರುತ್ತೋ ಅದನ್ನು ಎಡಿಟ್ ಮಾಡ್ಕೋತಾ ಇದ್ದಾರೆ. ಹಾಗೆ ಯಾರ್ದು ರಾಂಗ್ ಇರುತ್ತೆ ಮತ್ತು ಸುಳ್ಳು ದಾಖಲೆಗಳನ್ನ ಕೊಟ್ಟು ಪಿಂಚಣಿ ಹಣವನ್ನು ಪಡಿತಾ ಇದ್ದಾರೋ ಅವ್ರದ್ದೆಲ್ಲರದ್ದು ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿಸಿದ್ದಾರೆ ಅಂತ ಹೇಳಿ ಡಿಲೀಟ್ ಕೂಡ ಕೆಲಸ ಮಾಡ್ತಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ಕಡೆಯಿಂದನೇ ಪ್ರತಿಯೊಬ್ಬರಿಗೂ ಕೂಡ ನೋಟಿಸ್ ಹೋಗ್ತಾ ಇದೆ. ಯಾರು ಎಲಿಜಿಬಲ್ ಇಲ್ವೋ, ನಿಮ್ಮ ಹತ್ರ ಏನು ದಾಖಲೆಗಳಿದೆ, ನೀವು ಪಿಂಚಣಿ ಹಣವನ್ನು ಪಡೆಯೋದಕ್ಕೆ ಅದನ್ನು ತಗೊಂಡು ಬಂದು ಸಲ್ಲಿಸಿ ಅಂತ ಹೇಳಿದ್ದಾರೆ. ಈಗ 60 ವರ್ಷ ಮೇಲ್ಪಟ್ಟಿರ್ತಾರೆ, 60 ವರ್ಷ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ತಗೊಬನ್ನಿ, ಸ್ಕೂಲ್ TC ತಗೊಬನ್ನಿ ಅಂತ ಹೇಳ್ತಾರೆ. ಸ್ಕೂಲ್ TC ಎಲ್ಲರ ಹತ್ರ ಅವೈಲೇಬಲ್
ಅವೈಲೇಬಲ್ ಇಲ್ಲದೆ ಇರೋದ್ರಿಂದ ಸೊ ನೀವು ವೈದ್ಯರ ಹತ್ರ ಹೋಗಿ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನ ತರಬೇಕು ಅಂತ ಕೂಡ ಅವ್ರಿಗೆ ಇನ್ಫಾರ್ಮ್ನ ಮಾಡ್ತಿದ್ದಾರೆ. ಇನ್ನು ಅಂಗವಿಕಲರ ಪಿಂಚಣಿಗೆ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ವೈದ್ಯಕೀಯ ಅಂಗವಿಕಲ ಪ್ರಮಾಣ ಪತ್ರವನ್ನು ತಗೊಂಡು ಬನ್ನಿ. UDID ಕಾರ್ಡ್ ಕೊಟ್ಟಿರ್ತಾರಲ್ವಾ, ಸೊ ಅದನ್ನ ನೀವು ತಗೊಂಡು ಬರಬೇಕು ಅಂತ. ಇದು ಅಂಗವಿಕಲ ವೇತನವನ್ನ ಯಾರು ಪಡಿತಾ ಇರ್ತಾರೋ ಅಂಥವರಿಗೆ ಮಾತ್ರ. ರೇಷನ್ ಕಾರ್ಡ್ ತಗೊಂಡು ಹೋಗೋದು ಕಂಪಲ್ಸರಿ ಇರುತ್ತೆ. ಆಧಾರ್ ಕಾರ್ಡ್ ತಗೊಂಡು ಬರಬೇಕು, ಮತ್ತೆ ಆದಾಯ ಪ್ರಮಾಣ ಪತ್ರವನ್ನ ತಗೊಂಡು ಬರಬೇಕು. ನಿಮ್ಮ ಹತ್ರ TC ಇಲ್ಲ ಅಂತ ಹೇಳಿದ್ರೆ ವೈದ್ಯಕೀಯ ಪ್ರಮಾಣ ಪತ್ರ, ನೀವು ಡಾಕ್ಟರ್ ಹತ್ರ ಹೋಗಿ ನಿಮ್ಮ ವಯಸ್ಸಿನ ಬಗ್ಗೆ ಅವರು ಏನೋ ಡಾಕ್ಯುಮೆಂಟ್ ಕೊಡ್ತಾರೆ, ಅದನ್ನ ತಗೊಂಡು ಬರಬೇಕು. ನಿಮಗೆ ನೋಟಿಸ್ ಬಂದು 3 ದಿನದ ಒಳಗೆ ಹೋಗಿ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಪಿಂಚಣಿ ಹಣವನ್ನು ಕ್ಯಾನ್ಸಲ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಈ ರೀತಿಯಾಗಿ ಒಂದು ಯೋಜನೆಯನ್ನ ಮಾಡ್ಕೊಂಡಿದೆ. ಯಾರ್ಯಾರು ಎಲಿಜಿಬಲ್ ಇಲ್ವೋ ಅಂಥವ್ರೆಲ್ಲರದು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಈಗಾಗಲೇ ಉತ್ತರ ಕನ್ನಡದಲ್ಲಿ 508 ಜನದ್ದು ಕ್ಯಾನ್ಸಲ್ ಆಗಿದೆ. ಬೇರೆ ಕಡೆ ಎಲ್ಲ ಕೂಡ ಬಂದು ಮನೆ ಹತ್ರ ಬಂದು ಚೆಕ್ ಮಾಡ್ತಿದ್ದಾರೆ, ಮತ್ತೆ ಈ ರೀತಿ ನೋಟಿಸ್ ಕೊಟ್ಟು ಕೂಡ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಸೊ ಯಾರು ಎಲಿಜಿಬಲ್ ಇರೋದಿಲ್ವೋ, ಯಾರು ಸುಳ್ಳು ದಾಖಲೆಗಳನ್ನ ಸಲ್ಲಿಸಿ ಪಿಂಚಣಿ ಹಣವನ್ನು ಪಡ್ಕೊತಾ ಇರ್ತಾರೋ ಅದೆಲ್ಲರದು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಪಿಂಚಣಿ ಹಣದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಇದೇ ಆಗಿತ್ತು. ಎಲಿಜಿಬಲ್ ಇಲ್ಲದೆ ಇರೋದು ಮಾತ್ರ ಕ್ಯಾನ್ಸಲ್ ಆಗುತ್ತೆ, ಎಲ್ಲರದು ಕ್ಯಾನ್ಸಲ್ ಆಗೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿಯ ಪಿಂಚಣಿ ಹಣ ಆಗಿರಬಹುದು, ಗೃಹಲಕ್ಷ್ಮಿ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳನ್ನ ರೆಗ್ಯುಲರ್ ಆಗಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.